ಚಿಂತಾಮಣಿ ನಗರದ ಆಜಾದ್ ಚೌಕ ವೃತ್ತದ ಪಕ್ಕದಲ್ಲಿರುವ ಜಾಮಿಯಾ ಮಸೀದಿ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ಮುಸ್ಲಿಮರು ಜಮಾಯಿಸಿ ಆಜಾದ್ ಚೌಕ ವೃತ್ತ, ಗಜಾನನ ಸರ್ಕಲ್, ಬಾಗೇಪಲ್ಲಿ ವೃತ್ತದ ಮೂಲಕ ತೆರಳಿ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದ ಮುಸ್ಲಿಮರು ಹೊಸ ವಸ್ತ್ರ ಧರಿಸಿ ಅರಬ್ ರಾಷ್ಟ್ರಗಳ ಮಾದರಿಯಲ್ಲಿ ರುಮಾಲು ಸುತ್ತಿದ್ದ ಮಕ್ಕಳು, ಯುವಕರು ನೋಡುಗರ ಗಮನ ಸೆಳೆಯಿತು. ಸಾಮೂಹಿಕ ಪ್ರಾರ್ಥನೆ ಬಳಿಕ ಪರಸ್ಪರ ಆಲಿಂಗಿಸಿಕೊಂಡು ಈದ್ ಮುಬಾರಕ್ ಹೇಳಿ ಶುಭಾಶಯ ಕೋರಿದರು. ರಂಜಾನ್ ಆಚರಣೆಯಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಸಲಿ, ಎಲ್ಲರೂ ಸಹಬಾಳ್ವೆಯಿಂದ ಕೂಡಿ ಬಾಳಬೇಕು ಎಂದು ಜಾಮಿಯಾ ಮಸೀದಿ ಧರ್ಮಗುರು ಸೈಯದ್ ರಫೀಕ್ ಅಹಮದ್ ಬೋಧಿಸಿದರು. ಮೈದಾನದಲ್ಲಿದ್ದ ಮುಸ್ಲಿಮರಿಗೆ ಕುಡಿಯುವ ನೀರು, ನಮಾಜ್ ಮಾಡಲು ಪೆಂಡಾಲ್ ವ್ಯವಸ್ಥೆ ಮಾಡಿದ್ದರು. ರಂಜಾನ್ ಹಬ್ಬದ ಪ್ರಯುಕ್ತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮೆರವಣಿಗೆ ತೆರಳುತ್ತಿದ್ದ ವೃತ್ತಗಳಲ್ಲಿ ರಸ್ತೆ ಉದ್ದಕ್ಕೂ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಿ ಕುಮಾರ್, ಎಎಸ್ಐ ಆಂಜನಪ್ಪ ಸೇರಿದಂತೆ 200ಕ್ಕೂ ಹೆಚ್ಚು ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮೂನ್ ಸ್ಟಾರ್ ಗೌಸ್, ಸಮೀವುಲ್ಲಾ, ಹಿನಾಯತ್ ಶರೀಫ್, ಸಿಕಂದರ್ ಬಾಬು, ಜಮೀರ್ ಸೈಯದ್, ಅಸ್ಸಾಂ ಪಾಷಾ, ಇಮ್ರಾನ್ ಪಾಷಾ, ಇಮ್ರಾನ್ ಖಾನ್, ನೂರ್ಲುಲ್ಲಾ ಇಂತಿಯಾಜ್ ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.